ನಮಸ್ಕಾರ ರೀ. ಇವತ್ತು ಸಾಯಂಕಾಲ ಟೀ ಜೊತೆಗೆ ಒಂದು ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ತೀನಿ. ಸೂಪರ್ ಟೇಸ್ಟಿಯಾದಂಥ ಒಂದು ಸ್ನ್ಯಾಕ್ಸು. ಇಲ್ಲಿ ನೋಡಿರಿ, ಒಂದು ಬೌಲ್ ಅಲಸಂದಿ ಕಾಳು. ನಿಮಗೆ ಗೊತ್ತಿರ್ಬೋದು ಅಲಸಂದಿ ಕಾಳು ಅಂದರೆ. ಅವನ್ನ ಒಂದು ಬೌಲ್ ಅಲಸಂದಿ ಕಾಳು ಇಟ್ಟೇನಿ. ಈ ಥರ ನೆನಿಬೇಕು ನೋಡ್ರಿ. ಅವು ಬೆಳಗ್ಗೆ ಮಾಡ್ಬೇಕಂದ್ರೆ ರಾತ್ರಿ ಹಾಕಬೇಕು, ಸಾಯಂಕಾಲ ಟೀ ಜೊತೆಗೆ ಮಾಡ್ಬೇಕಂದ್ರೆ ಬೆಳಗ್ಗೆ ಹಾಕಬೇಕು. ಇವನ್ನೀಗ ನೀರು ಬಸಿಬೇಕು. ನೆನೆದಂಥ ಕಾಳು ಮಾತ್ರ ತೊಗೋಬೇಕು. ಅವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇವನ್ನ ತರಿಯಾಗಿ ಸ್ವಲ್ಪ ತಳಕ್ಕೆ ಪೇಸ್ಟ್ ಆಗಿರ್ತೈತಿ, ಮೇಲೆ ಕಾಳು ಇರ್ತೈತಿ. ಇದೇ ಥರ ಪರ್ಫೆಕ್ಟಾಗಿ ಬಂದೈತೆ ನೋಡಿರಿ. ರುಬ್ಬಿದ್ದು ಈ ಥರ ಗ್ರೈಂಡ್ ಮಾಡಬೇಕು. ಒಂದು ಬಾಲ್ ಇಟ್ಕೊಂಡೇನಿ ಇಲ್ಲಿ, ಅದಕ್ಕೆ ಹಾಕ್ಕೊಂಬಿಡೋಣ. ಈ ಅಲಸಂದಿ ಕಾಳಿನ ವಡೆ ಮಾಡಾಕತ್ತೀನಿ ಇವತ್ತು ನಾನು ಟೀ ಜೊತೆಗೆ. ಈ ವಡೆ ಎಣ್ಣೆ ಜಾಸ್ತಿ ಕುಡಿಯೋಂಗಿಲ್ಲ. ಉದ್ದಿನ ವಡೆಗೆ ಎಣ್ಣೆ ಜಾಸ್ತಿ ಬೇಕು, ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗಂಗಿಲ್ಲ. ಇಲ್ಲಿ ನೋಡಿರಿ, ಬಾಲಿಗೆ ಹಾಕ್ಕೊಂಡೆ ರುಬ್ಬಿದ್ದೆಲ್ಲ. ಅದಕ್ಕೆ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಒಂದು 1/4 ಸ್ಪೂನ್ ಜೀರಿಗೆ ಹಾಕೋಣ. ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ದೊಡ್ಡದು ಒಂದು ಈರುಳ್ಳಿ. ಆನಂತರ 1-2 ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಾಕೇನಿ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ರುಚಿ ಭಾಳ ಬರ್ತೈತಿ. ನಾನಿಲ್ಲಿ ಖಾರ ಪುಡಿ ಹಾಕಲ್ಲ. 1 ಕಡ್ಡಿ ಕರಿಬೇವು ಸಣ್ಣಗೆ ಹೆಚ್ಚಾಕೇನಿ. ಕೊತ್ತಂಬರಿ ಸಣ್ಣಗೆ ಹೆಚ್ಚಾಕೇನಿ. ಶುಂಠಿ ನೋಡಿರಿ, ಶುಂಠಿ ಹಾಕಲೇಬೇಕು. ಗ್ಯಾಸ್ಟ್ರಿಕ್ ಆಗಂಗಿಲ್ಲ, ಡೈಜೆಷನ್ ಆಗ್ತದೆ. 1/4 ಇಂಚು ಶುಂಠಿ ತುರಿದು ಹಾಕೇನಿ. ಭಾಳ ಟೇಸ್ಟ್ ಕೊಡ್ತೈತಿ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿರಿ, ಒಂದು ಸಲ ಈ ಅಲಸಂದಿ ಕಾಳಿನ ವಡೆ ಮಾಡಿ ನೋಡಿರಿ, ಏನು ಟೇಸ್ಟ್ ಅಂತೀರಿ. ಅಲಸಂದಿ ಕಾಳಿನ ಸಾರು ಮಾಡ್ತಾರೆ, ಪಲ್ಯ ಮಾಡ್ತಾರೆ. ನಾನು ವಡೆ ಮಾಡಿ ತೋರ್ಸೇನೆ ಟೀ ಜೊತೆಗೆ. ಭಾಳ ಅಂದ್ರೆ ಭಾಳ ರುಚಿ ಆಗ್ತವೆ. ಇದನ್ನೆಲ್ಲ ಚೆಂದ ಕಲಿಸ್ಕೊಳೋನು. ನೀರು ಹಾಕೋದು ಬೇಡ, ನೀರು ಅವಶ್ಯಕತೆನೇ ಬೀಳಂಗಿಲ್ಲ ನೀರಿಂದು. ಈ ಥರ ಕಲಿಸ್ಕೊಳೋನು. ನೀರು ಹಾಕ್ಲಾರ್ದನ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗೂ ಕಾಳಿನಾಗ ನೀರು ಇರ್ತೈತಲ್ಲ, ಸಾಕು. ಬೇಕೇ ಬೇಕು ಅಂದ್ರೆ ಹಂಗೆ ನೀರು ಚಿಮ್ಮಕ್ಕೆ ಹೊಡಿಬೇಕು ಸ್ವಲ್ಪ, 1-2 ಹನಿ ಅಷ್ಟೇ. ನೋಡಿರಿ, ಈ ಥರ ಬಂದರೆ ಸಾಕು. ಇವಾಗ ಎಣ್ಣೆ ಕಾಯಕ್ಕಿಡೋಣ. ವಡೆ ಮುಳುಗಷ್ಟು ಎಣ್ಣೆ ಹಾಕೋಣ. ಕಾದೈತಿಲ್ಲ ನೋಡೋಣ. ಕಾದೈತಿ. ಇವಾಗ ನೋಡಿರಿ, ಒಂದು ಲಿಂಬೆ ಹಣ್ಣಿನಷ್ಟು, ಸಣ್ಣ ಲಿಂಬೆ ಹಣ್ಣು ಅಥವಾ ಪುರಿ ಉಳ್ಳಿ ಅಷ್ಟು ತೊಗೊಂಡು ಇದನ್ನು ಅಂಗೈಯೊಳಗೆ ಸ್ಪ್ರೆಡ್ ಮಾಡೋಣ. ಸ್ವಲ್ಪ ರೌಂಡ್ ಮಾಡಿಕೊಂಡು ಈ ಥರ ಚಪ್ಪಟಿ ಮಾಡಿಕೊಂಡು ವಡೆ ಟೈಪು ಬಿಡೋಣ. ಒಂದೊಂದಾಗಿ ಬಿಡೋಣ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕ್ಕವ್ರಿ ಇವು. ಮಸ್ತ್ ಆಕ್ಕವು. ಯಾರ ಬಂದಾಗ ಮಾಡ್ಬೋದು, ಅಥವಾ ಟೀ ಜೊತೆಗೆ ಏನಾದರೂ ಬೇಕು ಅಂದಾಗ ಮಾಡ್ಕೋಬೋದು, ತಿನ್ನಬೇಕು ಅನ್ನಿಸ್ದಾಗ ಮಾಡ್ಕೋಬೋದು. ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವೆ. ಒಂದು ಸಲ ಟ್ರೈ ಮಾಡಿರಿ ಅಲಸಂದಿ ಕಾಳು ವಡೆ. ಇದ್ರ ಜೊತೆಗೆ 1 ಕಪ್ ಟೀ ಇದ್ಬಿಟ್ರೆ ಮುಗೀತು ನೋಡಿರಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ನಾ ಹಾಕಂಥ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹೊಸಬ್ರು ಯಾರಾದರೂ ಚಾನಲಿಗೆ ಭೇಟಿಯಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ, ಹಾಕಿಂದ ತಕ್ಷಣ ತಿರುಗಿಸಿ ಹಾಕಬಾರ್ದು. ಸ್ವಲ್ಪ ಹೊತ್ತು ಬಿಡಬೇಕು. ಬಿಟ್ಟ ನಂತರ ಈ ಥರ ತಿರುಗಿಸಿ ಹಾಕಿ ಎರಡೂ ಸೈಡು ಕಲರ್ ಚೇಂಜ್ ಆಗಬೇಕು, ಚೆಂದ ಫ್ರೈ ಆಗಬೇಕು. ಆ ಥರ ಇವನ್ನ ಕರಿಬೇಕು. ಮೀಡಿಯಮ್ ಟು ಸ್ಲೋ ಉರಿ ಮಧ್ಯದಲ್ಲಿಡಬೇಕು. ಇದಕ್ಕೆ ಏನೋ ಸೋಡಾ ಎಂಥದ್ದು ಬೇಡ, ಏನೂ ಹಾಕಿಲ್ಲ, ಹಾಕೋದು ಬೇಡ. ಅವೇ ಕ್ರಿಸ್ಪಿಯಾಗಿ ಬರ್ತಾವೆ, ಹಗೂರವಾಗಿ ಬರ್ತಾವೆ. ಭಾಳ ಅಂದ್ರೆ ಭಾಳ ರುಚಿ ಆಗ್ತವೆ. ಇದಕ್ಕೆ ಮೆಣಸಿನ್ಕಾಯಿ ಬದಲಿ ಖಾರ ಪುಡಿ ಹಾಕ್ಕೋಬೋದು. ನನಗೆ ಹಸಿ ಮೆಣಸಿನ್ಕಾಯೇ ಇಷ್ಟ. ಇದ್ರಾಗ ಹಾಕಿರ ಭಾಳ ರುಚಿ ಬರ್ತಾವೆ. ನೋಡಿರಿ, ರೆಡಿ ಆದವು ನಮ್ಮ ಅಲಸಂದಿ ಕಾಳು ವಡೆ. ಪ್ಲೇಟಿಗೆ ಹಾಕ್ತೀನಿ. ಇನ್ನೊಂದು ಟ್ರಿಪ್ ಬಿಟ್ಟು ತೋರಿಸ್ತೇನೆ ನಿಮ್ಗೆ.
ಈ ಥರ ಕಲರ್ ಬರಬೇಕು. ಮೇಲೆ ಕ್ರಿಸ್ಪಿಯಾಗಿರ್ತಾವೆ, ಒಳಗೆ ಸ್ಮೂತಾಗಿರ್ತಾವೆ. ಇದೊಂದು ಟ್ರಿಪ್ ಕರೆದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ಅಲಸಂದಿ ಕಾಳೊಳಗೆ ಕೆಂಪು ಅಲಸಂದಿ ಇರ್ತಾವೆ, ಬಿಳಿ ಅಲಸಂದಿ ಇರ್ತಾವೆ. ಯಾವ್ದು ತೊಗೊಂಡ್ರೂ ಪರವಾಗಿಲ್ಲ, ನಡೀತತಿ. ಕೆಂಪರ ತಗೋರಿ, ಬಿಳಿಯರ ತಗೋರಿ, ಎಲ್ಲ ಅಲಸಂದಿನೇ ನಡೀತತಿ. ಕಟಿ ರೊಟ್ಟಿ, ಖಡಕ್ ರೊಟ್ಟಿ ಜೋಡಿ ಅಲಸಂದಿ ಕಾಳು ಪಲ್ಯ ಸೂಪರಾಗಿರ್ತದೆ ರೀ. ಉದ್ದಿನ ವಡೆ ಮಾಡಿದಾಗ ಎಣ್ಣೆ ಭಾಳ ಅಂದ್ರೆ ಭಾಳ ಖರ್ಚಾಗ್ತೈತಿ. ಈ ಅಲಸಂದಿ ವಡೆಗೆ ಹಾಕಿದಂಥ ಎಣ್ಣೆ ಎಷ್ಟಿರ್ತೈತೆ ಅಷ್ಟೇ ಇರ್ತೈತೆ ನೋಡಿರಿ, ಎಣ್ಣೆ ಖರ್ಚಾಗಲ್ಲ ಭಾಳ. ಇವಾಗ ಇದೊಂದು ಟ್ರಿಪ್ ತೆಗೆದೆ ಪ್ಲೇಟಿಗೆ, ಒಂದು ಕಪ್ ಟೀ ಜೊತೆಗೆ ನಿಮಗೆ ತೋರಿಸ್ತೀನಿ. ಸೂಪರಾಗಿರ್ತೈತಿ. ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡೇನಿ. ಟ್ರೈ ಮಾಡಿ ಹೆಂಗೆ ಬಂದು ಅಂತ ಕಮೆಂಟ್ನ ತಿಳಿಸ್ರಿ. ನೋಡಿರಿ, ವಡೆ ಜೊತೆಗೆ ಒಂದು ಕಪ್ ಟೀ ಇದ್ಬಿಟ್ರೆ ಏನು ಹೇಳಿರಿ, ಅಷ್ಟು ಚೆನ್ನಾಗಿರ್ತೈತಿ. ಒಂದು ವಡೆ ಇಲ್ಲೇ ಕಟ್ ಮಾಡಿ ತೋರಿಸ್ತಾನೆ ನೋಡಿರಿ. ಮೇಲೆ ಕ್ರಿಸ್ಪಿ ಐತಿ, ಒಳಗೆ ಸ್ಮೂತ್ ಐತಿ. ತಿನ್ನಾಕತ್ರ ಇನ್ನೂ ಬೇಕು ಅನ್ನಿಸ್ತೈತಿ, ಇನ್ನೂ ತಿನ್ನಬೇಕು ಅನ್ನಿಸ್ತೈತಿ. ಸಾಕು ಅನ್ಸಂಗಿಲ್ಲ, ಅಷ್ಟು ಟೇಸ್ಟಿಯಾಗಿ ಬಂದವು. ಇಲ್ಲಿ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.